ಇಂಟ್ಯೂಷನ್ನಲ್ಲಿ ಎಲ್ಲ ಮಂತ್ರಗಳು ಎಲ್ಲ ಉಪದೇಶಗಳು ನಿನಗೆ ಹೊರಗಡೆಯಿಂದನೇ ಆಗುತ್ತೆ. ಆ ಒಂದು ಪವರ್ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ನಾವು ತಿಳ್ಕೋಬೇಕು ಯಾವುದು ಮೂಮೆಂಟ್ ಇದೆ, ಯಾವುದಕ್ಕೆ ಮೂಮೆಂಟ್ ಇದೆ. ಇವಾಗ ಮೋಡಗಳು ಚಲಿಸ್ತಾ ಇದೆ, ಆದರೆ ಈ ಮೋಟಿವೇಶನ್ ಇಲ್ಲದೆ ಸ್ಟಿಲ್ ಆಗಿರೋದು ಸತ್ಯ ಅನ್ನೋದು. ಅದಕ್ಕೆ ಮೂಮೆಂಟ್ ಇಲ್ಲ, ಆದರೆ ಮೂಮೆಂಟ್ ಇದೆ. ಇವಾಗ ನೋಡಿ, ನದಿನಲ್ಲಿ ಅಲೆಗಳು ಮೂವ್ ಆಗ್ತಾ ಇದೆ, ಆದರೆ ನದಿ ಅಂತ ಯಾವುದೋ ಒಂದು ಇದೆಯಲ್ಲ ಅದು ಮೂವ್ ಆಗ್ತಾ ಇಲ್ಲ, ಅದು ಹಾಗೇ ಇದೆ. ಈ ಸತ್ವ ಅನ್ನೋದೇನಿದೆ ಇದರ ಗುಣ ಹೇಗೆ ಅಂದರೆ ಆಕಾಶದ ಹಾಗೆ ಅದರ ಗುಣ. ಮೋಡ ಬಂದು ಹೋಗ್ತಾ ಇದೆ, ಸ್ಟಿಲ್ನೆಸ್ ಇದೆ. ಸತ್ವ ಎಲ್ಲವೂ ಕೂಡ ಅದು ನದಿ ಹಾಗೆ. ನದಿ ಇದೆ, ಅಲೆಗಳು ಹೋಗ್ತಾ ಇದೆ, ಆದರೆ ನದಿ ಇರೋ ಜಾಗದಲ್ಲೇ ಇದೆ. ನದಿ ಅನ್ನೋದು ನದಿ ಅಂತ ಕಾನ್ಸೆಪ್ಟ್ ಇದೆಯಲ್ಲ ಅದು ಹಾಗೇ ಇದೆ. ಈಗ ಸತ್ಯದಲ್ಲಿ ಯಾವ ಬದಲಾವಣೆಗಳೂ ಇಲ್ಲ, ಸತ್ವದಲ್ಲಿ ಯಾವ ಚೇಂಜಸ್ಸೂ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಬದಲಾವಣೆಗಳು ಹೊರಗಡೆ ನಡೀತಾ ಇದೆ. ಅಂದರೆ ಇದು ಒಂದು ಆಟ, ಇದು ರಜಸ್ಸು ತಮಸ್ಸಿನ ಆಟ. ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ ಸತ್ವ ಏನು ಮಾಡುತ್ತೆ, ಒಂದು ರಜಸ್ಸು ತಮಸ್ನಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ಬೆರೆಸಿ ಮಿಕ್ಸ್ ಮಾಡಿ ಅದು ಬ್ಯಾಲೆನ್ಸ್ ಮಾಡುತ್ತೆ. ನೋಡಿ, ಇದು ತಾವು ತಿಳ್ಕೋಬೇಕು. ನಮ್ಮಲ್ಲಿ ಆ 3 ಗುಣ ಇದೆಯಲ್ಲ, ಆ ಸತ್ವ ಗುಣದಲ್ಲಿ ಪ್ರೋಗ್ರೆಸ್ ಇದೆ, ಬಟ್ ಸ್ಟಿಲ್ ಅದು ಮೂಮೆಂಟ್ ಇಲ್ಲ, ಪ್ರೋಗ್ರೆಸ್ ಇದೆ. ಇದು ಮೋಟಿವೇಶನ್ ಇಲ್ಲದೆ ಇರುವಂತಹ ಮೂಮೆಂಟ್, ಅದು ಆವರಿಸ್ಕೊಳ್ಳೋ ಮೂಮೆಂಟು. ರಜಸ್ನಲ್ಲಿ ಅದಕ್ಕೆ ಒಂದು ಬ್ಯಾಕ್ವರ್ಡ್ ಮೋಷನ್ ಇದೆ. ರಜಸ್ನಲ್ಲಿ ಇನ್ನೊಂದು ಇಟ್ ಇಸ್ ರಿಗ್ರೆಷನ್ ಅಂತ ಹೇಳ್ತಾರೆ. ಪ್ರೋಗ್ರೆಸ್ ಇಲ್ಲ, ರಿಗ್ರೆಸ್ ಅಂತ ಹೇಳ್ತಾರೆ. ರಜಸ್ಸು ನಮ್ಮನ್ನು ರಿಗ್ರೆಸ್ ಮಾಡುತ್ತೆ, ಮತ್ತೆ ಸತ್ವ ನಮ್ಮನ್ನು ಪ್ರೋಗ್ರೆಸ್ಗೆ. ಅದು ತಮಸ್ ಇಸ್ ಎ ಕ್ಯೂಯಾಸ್ ಅಂತ ಹೇಳ್ತಾರೆ. ತಮಸ್ಸು ಒಂದು ರೀತಿ ಅದು ಗಲಾಟೆ, ಅದು ಒಂಥರ ಇನರ್ಷಿಯಾ ಸ್ಟೇಟ್ ಕ್ರಿಯೇಟ್ ಮಾಡುತ್ತೆ. ಅದು ಅಲ್ಲಾಡದೆ ಇದ್ರೂ ಅದರಲ್ಲಿ ಒಂದು ರೀತಿ ತಮಸ್ಸಿರೋದ್ರಿಂದ ಇಲ್ಲಿ ಕ್ರಿಯೇಟಿವಿಟಿ ಇರೋದಿಲ್ಲ. ನಾವು ಧ್ಯಾನ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಪ್ರಧಾನವಾಗೋದು ಹೆಚ್ಚು, ಅದೇ ನಾ ಮೊದಲೇ ಪ್ರಾರಂಭದಲ್ಲಿ ಹೇಳಿದೆ, ದೈವಾಂಶವನ್ನು ಸತ್ಕರಿಸು, ಮತ್ತೆ ನಿನ್ನಲ್ಲಿರೋ ಪಶು ಅಂಶವನ್ನು ನೀನು ದಂಡಿಸು ಅಂತ ಆ ಪ್ರಾರಂಭದಲ್ಲಿ ಶ್ಲೋಕದಲ್ಲಿ ಹೇಳಿದೆ ನಾನು. ಡಿ ವಿ ಜಿಯವರು ಹೇಗೆ ಹೇಳಿದ್ದಾರೆ, ಆ ಸತ್ವ ಗುಣಗಳು ಅದರದ ರೇಡಿಯನ್ಸ್ ಏನಿದೆ, ಇಟ್ಸ್ ಆಫ್ ದಿ ರಿಯಲ್ ನೇಚರ್, ಸ್ವಭಾವದದು ರಿಯಲ್ ನೇಚರ್, ಅದು ಒಳಗಿನ ಕಿರಣ ಅಂತ ಒಂದ್ಸತಿ ಹೇಳಿದ್ದೆ ನಿಮಗೆ. ಅದು ನಮ್ಮ ಮನಸ್ಸನ್ನು ಮೀರಿ ಹೋದಾಗ ಮಾತ್ರ ಆ ಒಳಗಿನ ಕಿರಣ ನಿಮಗೆ ಪರಿಚಯಕ್ಕೆ ಬರುತ್ತೆ. ಆದರೆ ಆ ಒಳಗಿನ ಆ ಕಿರಣ ಏನಿದೆ, ಆ ಸತ್ವ, ಅದಿಲ್ಲದೆ ನಾವು ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದೇ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇರೋದು, ಎಲ್ಲಕ್ಕೂ ಕಾರಣವಾಗಿರೋದು ಆ ಸತ್ವ. ಒಳಗಡೆ ಇರುವಂತಹ ಪ್ಯೂರಿಟಿ ಏನಿದೆ ಅದಿದ್ದೇ ಇದೆ. ಪ್ರಪಂಚ ನಿಜವಾಗ್ಲೂ ಚೆನ್ನಾಗಿ ನಾವು ಪ್ರಪಂಚನ ತಿಳ್ಕೋಬೇಕಾ, ಪ್ರಪಂಚನ ಅರ್ಥ ಮಾಡ್ಕೊಳ್ಬೇಕಾ, ಪ್ರಪಂಚದಲ್ಲಿ ಬದುಕಬೇಕಾ, ಪ್ರಪಂಚವನ್ನು ಕೂಡ ನಮ್ಮ ಒಂದು ಯೂನಿವರ್ಸಲ್ ಬಾಡಿ ಅಂತ ಹೇಳಿದೆ, ಇನ್ನೊಂದು ಎಕ್ಸ್ಟೆನ್ಷನ್, ನಮ್ಮದೇ ಒಂದು ಭಾಗ ಅಂತ ನಾವು ತಗೋಬೇಕಾ. ಹೀಗೆ ತಗೊಂಡಾಗ 3 ಗುಣಗಳನ್ನು ನಾವು ಒಪ್ಪಲೇಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ.